ನಮಸ್ಕಾರ ಎಲ್ಲಾರ್ಗು ಹೆಂಗದಿರಿ. ಈಕಿ ನೋಡ್ರಲ್ರಿ ನಮ್ಮ ಮಾವನ್ ಮಗಳು ಹಾವೇರಿಗೆ ಹೋದಾಗ ವಿಡಿಯೋದಾಗು ಇದ್ಲು. ಆಮೇಲೆ ಮೊನ್ನೆ ನಮ್ ದೊಡ್ಡ ಮಾವನ್ ಆನಿವರ್ಸರಿ ಮಾಡಿದ್ವಿ. ಆ ಆನಿವರ್ಸರಿ ಹೋಗಿ ನೋಡಿರ್ತೀರಿ ವಿಡಿಯೋದಾಗ ಬಂದಿರ್ತಾಳ ಆಕಿನು. ಆಮೇಲೆ ಮೊನ್ನೆ ನಾಗಹೊಳೆದ್ ವಿಡಿಯೋ ಹಾಕಿದ್ವಿ, ಅದಾಗೂ ಅದಾಳ. ಆಕಿ ಕಾಲೇಜ್ ರಜಾ ಐತೆ ಅಂತ ಹೇಳಿ ಬಂದಾಳ್ರಿ. ಇವತ್ ಆಕಿ ನಾ ಮೋಮೋಸ್ ಮಾಡ್ತೀನಿ ಅಂತಂದ್ಲ. ನಂಗ್ ಬರಂಗಿಲ್ಲ ಮಾಡಕ್, ಸೊ ಆಕಿ ಮಾಡ್ತಾ ಅಂತ. ಹೆಂಗ್ ಮಾಡ್ತಾಳ ಆಕಿ ಕಡೆ ಕಲಿಯೋನ್ ಅಂತ ಅನ್ಕೊಂಡೇನಿ. ಮೋಮೋಸ್ ಮಾಡಿ ತೋರಿಸೋ ಆಕಿ ನಿಮ್ಗೆಲ್ಲಾರ್ಗು ಇವತ್ತ ನೋಡ್ರಿಲ್ಲ ರೆಡಿ ಇಟ್ಕೊಂಡಾಳ. ಏನ್ ರೆಡಿ ಇಟ್ಕೊಂಡಿವ, ಹೆಂಗ್ ಮಾಡ್ತಿ? ಫಸ್ಟ್ ಕ್ಯಾಬೇಜ್ ಹಚ್ಕೊಂಡೇನಿ, ನೆಕ್ಸ್ಟ್ ಕ್ಯಾರೆಟ್ ತುರ್ದೇನಿ, ನೆಕ್ಸ್ಟ್ ಉಳ್ಳಾಗಡ್ಡಿ ಹಚ್ಕೋಬೇಕು, ಮೆಣಸಿನ್ಕಾಯಿ ಸ್ವಲ್ಪ, ಯಾಕಂದ್ರೆ ಡೊಣ್ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲ, ಸೊ ಮೆಣಸಿನ್ಕಾಯಿ ಹಚ್ಕೊಂಡೇವಿ. ನೆಕ್ಸ್ಟ್ ಸ್ವಲ್ಪ ಪನ್ನೀರ್, ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದಿಲ್ಲ ಅಂದ್ರಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತ ಹಾಕಾಕತ್ತೀವಿ. ನೆಕ್ಸ್ಟ್ ಮೈದಾ ಹಿಟ್ಟನ್ನ ನಾದಿಟ್ಕೊಂಡೇವಿ. ಪುರಿ ಮಾಡ್ತೇವಲ್ಲ ಅದಕ್ಕೆ ನಾದಿಟ್ಕೊಂಡಾಳ. ಬರ್ರಿ ಈಗ ಮೋಮೋಸ್ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೇನಿ. ಸ್ವಲ್ಪ ಎಣ್ಣೆ ಹಾಕ್ಬೇಕು. ಈಗ ಹೆಚ್ಚಿಟ್ಟಿರೋ ಎಲ್ಲ ಕಾಯಿಪಲ್ಯನ ಒಂದೊಂದು ಹಾಕ್ಬೇಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋಣ. ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಫ್ರೈ ಆದ್ಮೇಲೆ ಇದು ಹಾಕೋಣ ಕ್ಯಾರೆಟ್. ನೆಕ್ಸ್ಟ್ ಕ್ಯಾಬೇಜ್ ಹಾಕ್ಬೇಕು. ಅದು ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋವರೆಗೂ ಆಕಿಗೆ ನಾನು ಸಣ್ಣ ಪುರಿ ಟೈಪ್ ಮಾಡಿ ಕೊಡ್ಬೇಕ್ರಿ ಮೋಮೋಸ್ ಮಾಡಾಕ. ಅದನ್ನ ರೆಡಿ ಮಾಡೋದು. ಅಕ್ಕೇನು ಹಿಟ್ಟನ್ನ ಇಟ್ಕೊಂಡಾಗ ಅದ್ರಾಗಿಂದ ಉಳ್ಳಿ ಮಾಡಿ ಸಣ್ಣದ ರೌಂಡ್ ಚಪಾತಿ ಮಾಡ್ತೀವಲ್ಲ ಹಂಗೆ ರೆಡಿ ಮಾಡಿ ಕೊಡ್ತೇನೆ. ಸೇಮ್ ಮೋದಕ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೇವಲ್ಲ ಅದೇ ಥರನ ನಾವು ಗಣಪತಿ ಹಬ್ಬದಾಗೆಲ್ಲ ಮೋದಕ್ ಮಾಡ್ತೇವಲ್ರಿ, ಅವಾಗ ಮಾಡ್ಬೇಕಾದ್ರೆ ಹೆಂಗ್ ಮಾಡಿರ್ತೀವಿ ಅಷ್ಟೇ. ಅದಕ್ಕೆ ಸ್ವೀಟ್ ಹಾಕಿರ್ತೇವಿ, ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀವಿ. ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನೆಕ್ಸ್ಟ್ ಪನ್ನೀರ್ ಹಾಕೋಣ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಹಾಕಿ 10 ನಿಮಿಷ ಫ್ರೈ ಮಾಡ್ತೀವಿ. ಮೋಮೋಸ್ ಸ್ಟೀಮ್ ಮಾಡಕ್ಕೆ ಸ್ವಲ್ಪ ನೀರು ಇಟ್ಕೊಳ್ಳೋಣ ಕಾಯಕ. ನೋಡ್ರಿ, ಈಗ ಮೋಮೋಸ್ ಮಾಡೋ ಪಾತ್ರೆ ಇಲ್ಲ ಅಂತ ನೆನಕೈತಿ. ಈ ತರ ಜಾಗಿ ಟೈಪ್ ಏನ್ ಪಾತ್ರೆ ಇರ್ತಾವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಸ್ಟೀಮ್ ಕೊಟ್ಟೆ ನಾವು ಮೋಮೋಸ್ ಮಾಡ್ಕೋಬಹುದು. ಈಗ ನೀರ್ ಇಟ್ಟೆ ಹಿಂಗ್ ಮೇಲೆ ಇದ್ದಿಟ್ಟೆ ಇಲ್ಲಿ ಮೋಮೋಸ್ ಇಡ್ತೀವಿ. ಇಲ್ಲ ಅಂದ್ರೆ ನಿಮ್ ಮನ್ಯಾಗ ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆನ ಯೂಸ್ ಮಾಡ್ಕೋಬಹುದು. ಚಲೋ ಆಗ್ತೈತೆ. ಸ್ಟೀಮ್ ಬರ್ಬೇಕು ಅಂತ ಪಾತ್ರೆ ಯಾವ್ದಿದ್ರು ಮಾಡ್ಕೋಬಹುದು. ನೋಡ್ರಿ 10 ನಿಮಿಷ ಆಯ್ತು. ಓವರ್ ಕುಕ್ ಮಾಡಬಾರ್ದಿದ್ನ. ಈಗ ಬಂದ್ ಮಾಡೋಣ. ನೋಡ್ರಿ, ಇದು ಚಲೋ ತಂಗ ಫ್ರೈ ಆಗೈತಿ. ಇಳಿಸ್ಕೊಂಡೇನಿ. ನೆಕ್ಸ್ಟ್ ಅಕ್ಕ ಮಾಡಿಟ್ಟಿರಿದ್ರಾಗ ಇದನ್ನ ಸ್ಟಫ್ನ ಫಿಲ್ ಮಾಡಿ ಹಿಂಗ ಮೋದಕ್ ಶೇಪ್ ತರ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಬೇಕು.
ಥರ ಮೋದಕ್ ಶೇಪ್ ಆಗ್ಬೇಕು, ಎಲ್ಲೂ ಒಡಿಬಾರ್ದು, ಕರೆಕ್ಟಾಗಿ ಫಿಲ್ ಮಾಡ್ಬೇಕು. ನೋಡ್ರಿ ಇದು ಕಡಕ್ ತರ ಶೇಪ್, ಇದೊಂಥರ ಮಾಡ್ಬೋದು. ಹೇಳೋದ್ ಮರ್ತಿದ್ದೇರಿ, ಇದಕ್ಕ ಫಸ್ಟ್ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ ಇಡ್ಬೇಕು ಸ್ಟೀಮ್ ಒಳಗೆ, ಯಾಕಂದ್ರೆ ಲಘುನ ಬಿಡ್ತಾವಿಲ್ಲ, ಅಂಟ್ಕೊಂಡ್ಬಿಡ್ತಾವ. ಅದಕ್ಕ ಎಣ್ಣೆ ಹಚ್ಚಿಡ್ಬೇಕು ಒಂದ್ ಸ್ವಲ್ಪ, ಹಿಂಗ ತಳಕ್ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡ್ತಾವ. ಹಚ್ಚಿದ್ರೆ ಈಸಿಯಾಗಿ ಹೊರಗೆ ಬರ್ತಾವ ಅಷ್ಟೇ. ಎಣ್ಣೆ ಹಚ್ಚಿ ಇಡಾತೀನಿ. ಮೋಮೋಸ್ ಏನ್ ಮಾಡಿ ಇಟ್ಕೊಂಡಿ ಅಷ್ಟವೇ ಅದ್ರ ಸ್ಟೀಮ್ ಮಾಡಕ್ ಇಡುವ. ಇವನ್ನ ಮೋಮೋಸ್ ಎಲ್ಲ ಇಟ್ಟಾದ್ಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಸ್ಟೀಮ್ ಕೊಡು. 10 ನಿಮಿಷ ಆಯ್ತು. ಈಗ ಮೋಮೋಸ್ ನೋಡಿದ್ರೆ ನೋಡ್ರಿ ಚೆನ್ನಾಗಿ ಸ್ಟೀಮ್ ಆಗೈತಿ. ಈಗ ತೆಗೆದು ಬಿಡೋಣ ಮೋಮೋಸ್. ನೋಡ್ರಿ ಮೋಮೋಸ್ ರೆಡಿ ಆಗೈತಿ. ಇದ್ರ ಜೊತೆ ಸಾಸ್ ಮತ್ತು ಮೈನೀಸ್ ಹಚ್ಕೊಂಡ್ ತಿಂದ್ರ ಟೇಸ್ಟ್ ಕೊಡ್ತೈತಿ. 20 ನಿಮಿಷದಾಗ ಮಾಡ್ಬೋದು ಈಸಿ ಆಗಿ ಮೋಮೋಸ್ ಮನ್ಯಾಗ. ಹೊರಗಾದ್ರ ರೇಟು ಜಾಸ್ತಿ ಇರ್ತೈತಿ ಮತ್ತು ಅನ್ಹೆಲ್ದಿ ಇರ್ತೈತಿ. ಮನ್ಯಾಗ ಹೆಲ್ದಿ ಆಗಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮೈದಾ ಹಿಟ್ಟು ಒಂದ್ ಸ್ವಲ್ಪ ಜಂಗ್ ಆಕೈತಿ, ಬಟ್ ಓಕೆ ನಡಿತೈತಿ. ಮಾಡ್ಕೊಂಡ್ ತಿಂದ್ರ ಮನ್ಯಾಗ ಮಾಡ್ಕೊಂಡ್ ತಿನ್ರಿ. ನೀವು ಮಾಡ್ರಿ, ಹೆಂಗ್ ಆಕೈತಿ ಅಂತ ಕಮೆಂಟ್ ಮಾಡ್ರಿ. ರಾಜೇಶ್ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.